ಶಿವಶಂಕರಪ್ಪನವರ ಅಕಾಲಿಕ ಮರಣದಿಂದ ಸಮಾಜ ಮತ್ತು ರಾಜ್ಯಕ್ಕೆ ಬಹಳ ನಷ್ಟ ಉಂಟಾಗಿದೆ ಅಂತ ನಾನು ಹೇಳಬಯಸ್ತೀನಿ. ಶಿವಶಂಕರಪ್ಪವರು ಎಲ್ಲರಿಗೂ ಎಲ್ಲ ಪಾರ್ಟಿಗಳಿಗೂ ಕೂಡ ಅವರು ಇಂಥ ಪಾರ್ಟಿ ನಮಗೆ ಕಾಂಗ್ರೆಸ್ ಪಕ್ಷ ಇದ್ರೂ ಕೂಡ ಎಲ್ಲ ಪಕ್ಷದವರ ಜೊತೆ ಒಡಂಬಡಿಕೆ ಹೊಂದಿ ಬಹಳ ಚೆನ್ನಾಗಿ ಗೌರವದಿಂದ ಮಾಡಿರುವಂಥ ಶಿವಶಂಕರಪ್ಪನವರು ಇವತ್ತಿನ ದಿನ ಇಲ್ಲಾಂದರೆ ನಮ್ಮ ಪಕ್ಷಕ್ಕೆ ಬಹಳ ನಷ್ಟ ಇದೆ. ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗೋಕ್ಕೆ ಬಹಳ ಒತ್ತಡ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನನ್ನ ನಿಷ್ಠೆಯಿಂದ ತೋರಿಸಿ ಕೊನೆಯವರೆಗೂ ಕೂಡ ಕಾಂಗ್ರೆಸ್ನಾಗ ಇದ್ದು ನಾವು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರೆಲ್ಲ ವಿದ್ಯಾಸಂಸ್ಥೆಗಳು ಮತ್ತು ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳು ಆದಷ್ಟು ಬೇಕಾದಷ್ಟು ಅವರು ಸಹಾಯ ಮಾಡಿದ್ದಾರೆ. ಅವರು ಮೃತರಾಗಿರೋದ್ರಿಂದ ನನಗೆ ವೈಯಕ್ತಿಕವಾಗಿ ಕೂಡ ನನಗೂ ಕೂಡ ಬಹಳ ಸಹಾಯ ಮಾಡಿದ್ರು ಒಂದು ಕಾಲದಾಗೆ. ಅವರು ಇವತ್ತಿನ ದಿನ ಅಕಾಲಿಕ ಮರಣ ಹೊಂದಿರೋದ್ರಿಂದ ನಮಗೆ ನಷ್ಟ ಆಗಿದೆ. ಅವರ ಕುಟುಂಬಕ್ಕೆ ಧೈರ್ಯ ತುಂಬಲಿಕ್ಕೆ ನಾನು ವ್ಯಕ್ತಪಡಿಸ್ತೀನಿ. ನಮಗೆ ಎಲ್ಲಾ ರೀತಿಯಿಂದ ಯೂತ್ ಕಾಂಗ್ರೆಸ್ ಇದ್ದೀವಿ, ಡೈಲಿಗೆ ಹೋಗ್ಬೇಕಾಗ್ತದೆ, ಬಸ್ನಾಗ ಹೋಗ್ಬೇಕಾಯ್ತು. ಪಾಪ ಎಲ್ಲ ಬಸ್ ಎಲ್ಲ ಅವರೇ ಅರೇಂಜ್ ಮಾಡ್ಕೊಡ್ತಾರೆ. ಸಹಾಯ ಅಂದ್ರೆ ಆ ತರ ಸಹಾಯ, ಬೇರೆ ತರ ಸಹಾಯ ಅಲ್ಲ. ಬಸ್ಗಳು ಮಾಡ್ಕೊಡೋರು, ಟ್ರೈನಿಗೆಲ್ಲ ಹೋಗಕ್ಕೆ ಆಗಿನ ಕಾಲದ ಇವಾಗೆಲ್ಲ ವಿಮಾನ ಇದೆ. 20 ವರ್ಷದಿಂದ ವಿಮಾನ ಇರಲಿಲ್ಲ, ಒಂದೇ ಒಂದು ವಿಮಾನ ಇತ್ತು ಡೆಲ್ಲಿಗೆ. ಅವಾಗ ನಮಗೆಲ್ಲ ಟ್ರೈನಿಗೆ ಟಿಕೆಟ್ ತಗೊಳ್ಳೋ ಎಲ್ಲ ಯೂತ್ ಕಾಂಗ್ರೆಸ್ 100 ಜನ 200 ಜನ ಹೋಗ್ತಾ ಇದ್ವಿ. ಅವೆಲ್ಲ ಪಾಪ ಟಿಕೆಟ್ ಕೊಡ್ತಾರೆ ಹುಡುಗರೆಲ್ಲ ಓಡ್ಬೋದು ಅಂತ. ಆ ತರ ಸಹಾಯ ಬೇರೆ ತರ ಇದೆ. ಸರ್, ಈಗ ಅವರು ಲಿಂಗಾಯತ್ ಮಹಾಸಭಾದ ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು. ಎಲ್ಲ ಒಳಪಂಗಡಗಳು ಒಂದಾಗಬೇಕು ಅನ್ನುವಂಥದ್ದು ಕೊನೆವರೆಗೂ ಕೂಡ ಅವ್ರು ಗುದ್ದಾಡಿದ್ರು. ಹೌದು, ಕೊನೆವರೆಗೂ ಕೂಡ ಒಂದು ಗುದ್ದಾಡಿದ್ಯಾ, ಆದ್ರೆ ಅದು ಸಕ್ಸಸ್ ಆಗಲಿಲ್ಲ. ಬಹಳ ವಿಷಾದ ಸಂಗತಿ. ಶಿವಶಂಕರಪ್ಪ ಅವರು ಎಲ್ಲಾ ಉಪಗಣಗಳು ಬೇಡ, ಒಂದೇ ಜಾತಿ ತರ ಅಂತೇಳಿ ಪಾಪ ಬಹಳ ಹೋರಾಡಿದ್ರು, ಆದ್ರೆ ಸಕ್ಸಸ್ ಆಗಲಿಲ್ಲ. ಬಹಳ ವಿಷಾದ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು.